2020ರಿಂದ ಇಲ್ಲಿವರೆಗೆ ನಿರಂತರವಾಗಿ ನಡ್ಕೊಂಡು ಬಂದಿರೋದ್ರಿಂದ ಆ ಸ್ಪೆಸಿಫಿಕ್ ಕೇಸ್ಗಳನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಆಗತ್ತೆ ಅಂತ ಅನ್ಸುತ್ತಾ? 100 ಆಗುತ್ತೆ. ಭಾರಿ ಭಾರಿ ತನಿಖೆ ಮಾಡಕ್ಕೆ ಆಗದೆ ಇರ್ತಕ್ಕಂಥದ್ದು ಏನಲ್ಲ ಇದು. ತನಿಖೆ ಮಾಡಕ್ಕೆ ಆಗದೆ ಇರುವಂಥ ಬೃಹತ್ತಾದ ಇದೇನಲ್ಲ ಮೈಸೂರು ನಗರದ ಒಂದು ಮೂಡ ಮೆಂಬರ್ ಆಗಿದ್ರೆ ಸಿದ್ದರಾಮಯ್ಯನವರಿಗೆ ಬದಲಿ ನಿವೇಶನ ಕೊಟ್ಟಿದ್ದು ಎಷ್ಟು ಮಟ್ಟಿಗೆ ಸರಿ? ನಾನು ಹೇಳ್ತಕ್ಕಂಥದ್ದು ಇಷ್ಟೇ, 3 ಎಕರೆ 16 ಗುಂಟೆನೋ ಏನಿದೆ, 3 ಗುಂಟೆ 16 ಗುಂಟೆಗೆ ಧ್ರುವ್ ಕುಮಾರ್ ಇದ್ದಂಥ ಸಂದರ್ಭದಲ್ಲಿ ಲ್ಯಾಂಡ್ ಟು ಲ್ಯಾಂಡ್ ಕೊಡಬೇಕು ಅಂತಲೇ ಮಾಡಿದ್ದಾರೆ. ಆವತ್ತಿನ ಸಂದರ್ಭದಲ್ಲಿ ನಾವು ಅದು ಸಿದ್ದರಾಮಯ್ಯನವ್ರದ್ದಿರಲಿ ಬೇರೆ ಯಾರದೇ ಲ್ಯಾಂಡ್ ಇರಲಿ 50-50 ಅನುಪಾತದಲ್ಲೇ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಕೈಗೊಂಡಿದ್ದೇವೆ ಹೊರತು ಲ್ಯಾಂಡ್ ಟು ಲ್ಯಾಂಡ್ ಕೊಡಬೇಕು ಅಂತ ಮಾಡಿಲ್ಲ. ಮತ್ತು ಇವತ್ತೇನು ಬರ್ತಾ ಇದೆ ಆ ಲ್ಯಾಂಡ್ ಬಗ್ಗೆ ಲ್ಯಾಂಡ್ ಪ್ರೋಸೆಸ್ ಬಗ್ಗೆ ಸಿದ್ದರಾಮಯ್ಯನವರು ಅವರು ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ, ಅವರು ಡಿನೋಟಿಫೈ ಮಾಡಿದ್ದಾರೆ, ಅವರೇ ಕನ್ವರ್ಷನ್ ಮಾಡಿಸಿದ್ದಾರೆ, ಅವರೇ ದಾನಪತ್ರ ಮಾಡಿಸಿದ್ದಾರೆ ಅಂತ ಏನು ಪತ್ರಿಕೆಗಳಲ್ಲಿ ಬೇರೆ ಬೇರೆದು ಏನು ಬರ್ತಾ ಇದೆ, ಅದೇನಾದ್ರು ಅವ್ರು ಮಾಡಿದರೆ ಅವರು ನೈತಿಕವಾಗಿ ರಾಜೀನಾಮೆ ಕೊಡಲೇಬೇಕಾಯ್ತದೆ. ಎಲ್ಲಿ ತನಿಖೆ ಮಾಡಿದ್ಮೇಲೆ ಅದು ಇದುವರೆಗೂ ಕೂಡ ನಮಗೆ ಅವ್ರದ್ದು ಪಾರ್ವತಮ್ಮ ಅವ್ರದ್ದು 3 ಎಕರೆ 16 ಗುಂಟೆ ಇದೆ, ಪಾಣಿ RTC ಮತ್ತೊಂದು ಮುಗಿದೆಲ್ಲ ಕಂಪ್ಲೀಟ್ ಆಗಿದೆ ಅಂತೇಳಿ ರಿಪೋರ್ಟ್ ಹಾಕಿ ಅವರು ಮೀಟಿಂಗ್ ಮುಂದೆ ತಂದಿದ್ದಾರೆ. ಬೇರೆಯವರು ಕೊಡಂಗೆ ಅವ್ರಿಗೂ ನಾವು 50-50 ಕೊಡ್ತಿದ್ದೀವಿ ಅಂತೇಳಿ ನಾವು ಮಾಡಿದ್ದೀವಿ ಅವತ್ತು ಬೋರ್ಡಲ್ಲಿ. ಅದು ಲೀಗಾಲಿಟಿ ನೋಡ್ತಕ್ಕಂಥ ಅಧಿಕಾರಿ ಮಾಡೋಲ್ಲ, ನೋಡ್ಬೇಕು. ನಾವೆಲ್ಲ ನೋಡ್ತೀವಿ, ಅಲ್ಲಿ ಒಂದು 50 ಸಬ್ಜೆಕ್ಟ್ ಇರ್ತವೆ, ಡೀಟೇಲ್ಸ್ ನೋಡ್ತಕ್ಕಂಥವ್ನು ಅಧಿಕಾರಿ ಆಫೀಸರ್ ರೆಡಿ ಮಾಡಿ ತಂದು ಇಡಬೇಕು. ಈಗ ಅದನ್ನೇ ನಾವು ಹೇಳ್ತಾ ಇರೋದು, ದಾಖಲೆಗಳು ಸರಿ ಇಲ್ಲ ಅಂತಕ್ಕಂಥದ್ದು ಏನು ಹೇಳ್ತಾ ಇದ್ದಾರೆ ಆ ಬಗ್ಗೆನೇ ತನಿಖೆ ನಡೀತಾ ಇರ್ತಕ್ಕಂಥದ್ದು. ತನಿಖೆಯಿಂದ ವರದಿ ಬರಬೇಕಲ್ಲ. ಸರ್, ಸಿದ್ದರಾಮಯ್ಯನವರಿಗೆ ಅಲ್ಲೇ ನಿವೇಶನ ಕೊಡಬಹುದಾಗಿತ್ತು, ಬೆಲೆ ಬಾಳುವ ಜಾಗದಲ್ಲಿ ಯಾಕೆ ಕೊಡಬೇಕಾಗಿತ್ತು ಅನ್ನೋದೇ ಪ್ರಶ್ನೆ ಸರ್. ಅರ್ಸೋ ಸಮಾನಾಂತರ ಬಡಾವಣೆಯಲ್ಲಿ ಕೊಡಬೇಕು ಅಂತ ಇರೋದು. ಆ ವರ್ಷ ಒಂದು 10 ಬಡಾವಣೆ ರಚನೆ ಮಾಡಿದರೆ ಆ ಬಡಾವಣೆಯಲ್ಲಿ ಕೊಡಬೇಕು ಅಂತಕ್ಕಂಥದ್ದು ಸಮಾನಾಂತರ ಬಡಾವಣೆ ಅಂತ. ಅದಕ್ಕೆ ಅಲ್ಲಿ ಮನೆಗಳು ಕಟ್ಕೊಂಡ್ಬಿಟ್ಟಿದ್ದಾರೆ, ಅಲ್ಲಿಲ್ಲ ಅಂತ ಹೇಳಿದ್ರೆ ಸೆಕೆಂಡ್ ಮನೇಲಿ ಕೊಡಬೇಕು. ಮಾಡಿಲ್ಲ ಅಂತಕ್ಕಂಥದ್ದಕ್ಕೆ ಇವತ್ತೇನು ನಾವು ಹೇಳ್ತಾ ಇರೋದು, ಆಯಿತು ಇದನ್ನು CBI ತನಿಖೆಗೆ ಕೊಡಿ, ನಾವು CBI ತನಿಖೆ ಕೊಡಲ್ಲ, ನಮ್ಮ ಅಧಿಕಾರಿಗಳ ಕೈಲೇ ಮಾಡಿಸ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಾನು ನೋಡಿದ್ದೀನಿ. ನಾವು ಕೂಡ ಒತ್ತಾಯ ಮಾಡ್ತೀವಿ, ಸಂಪೂರ್ಣ ಮಾಹಿತಿ ಜನಕ್ಕೆ ಗೊತ್ತಾಗಲಿ ಏನಂತೆ, ಆದ್ದರಿಂದ ಇದನ್ನು CBI ತನಿಖೆ ಕೊಡಿ ಅಂತ ನಾನು ಕೂಡ ಒತ್ತಾಯ ಮಾಡ್ತೀನಿ. ಈಗ ಇದೆ ವಾಲ್ಮೀಕಿ ನಿಗಮದ್ದು, ಈಗ ಸಿದ್ದರಾಮಯ್ಯನವರೇ ಹಣಕಾಸು ಸಚಿವರು, ಅವರೇ ಹಣಕಾಸು ಸಚಿವರು ಅಲ್ಲನಪ್ಪ, ಅವರ ಅಡಿದಲ್ಲಿ ಆಗಿದೆಯಲ್ಲ ಈಗ. ವಾಲ್ಮೀಕಿ ನಿಗಮದಲ್ಲಿ ಸಿದ್ದರಾಮಯ್ಯನವರೇ ಹಣಕಾಸು ಸಚಿವರಿದ್ದಾರೆ. ಹಣಕಾಸು ಇಲಾಖೆ ಅನುಮತಿ ಪಡೆದೆ 187 ಕೋಟಿನ ದುರುಪಯೋಗ ಪಡಿಸೋಕ್ಕಾಯ್ತದ? 94 ಕೋಟಿನ ಅಕೌಂಟ್ ಓಪನ್ ಮಾಡ್ಬೇಕಾದ್ರೆ ಹಣಕಾಸು ಇಲಾಖೆಯಿಂದ ಅನುಮತಿ ಬೇಕಲ್ಲ, ಅನುಮತಿ ಪಡಿಬೇಕಲ್ವೇನ್ರಿ? ಇದಕ್ಕೆ ಯಾರು ಜವಾಬ್ದಾರು? ಮತ್ತೆ ಯಾರು ಜವಾಬ್ದಾರಿ ಹೇಳ್ರಿ? ಮತ್ತೆ ಇಲ್ಲಿ MLA ಜವಾಬ್ದಾರಿ, ಇಲ್ಲಾರೇ ಜವಾಬ್ದಾರಿ ಆಗಬೇಕು. ವಾಲ್ಮೀಕಿ ನಿಗಮದ ಆಗಿರ್ತಕ್ಕಂಥದ್ದಕ್ಕೂ ಆ ಹಣಕಾಸು ಇಲಾಖೆಗೂ ಸಂಬಂಧ ಇದೆ. ಹಣಕಾಸು ಇಲಾಖೆ ಯಾರ ಕೈಲಿದೆ? ಮುಖ್ಯಮಂತ್ರಿಗಳ ಕೈಲಿದೆ. ಮುಖ್ಯಮಂತ್ರಿಗಳು ಈ ಜವಾಬ್ದಾರಿ ಇದು ಹಣ ಹೊರಬೇಕಾಗ್ತದೆ. ಅಥವಾ ಯಾರ್ಯಾರಿಗೆ ಹೋಗಿದೆ ಹಣ, ಯಾರ್ಯಾರಿಗೆ ಹೋಗಿದೆ ಈ ಹಣ, ಯಾರ್ಯಾರಿಗೆ ಹೋಗಿದೆ, ಯಾರ್ಯಾರು ಕೈ ಸೇರಿದೆ, ಇದೆಲ್ಲ ಯಾವಾಗ ಗೊತ್ತಾಗೋದು? ತನಿಖೆಯಿಂದ ಗೊತ್ತಾಯ್ತದೆ. ED ಅವ್ರು ಮಾಡ್ತಿದ್ದಾರೆ. ಈಗ CBIಗೂ ಹೋಗಿದೆ,
ಇದೆಲ್ಲ ತನಿಖೆ ಆಗಿ ಸಾಬೀತಾದರೆ ಸಿದ್ದರಾಮಯ್ಯನವರು ಕೂಡ ರಾಜೀನಾಮೆ ಕೊಡಬೇಕಾಗ್ತದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.